ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಬೆಳಗ್ಗೆನೇ ಲಾಗ್ನ ಕೂಡ ಶುರು ಮಾಡಿದ್ದೀನಿ. ಇನ್ನು ಅಡುಗೆ ಮನೆಯೆಲ್ಲ ನಾನು ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನು ಎಲ್ಲ ಮನೆಯೆಲ್ಲ ನೀಟಾಗಿ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನನ್ನ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಡೈಲಿ ಲಾಗಲ್ಲಿ ರೆಸಿಪಿ ಖಂಡಿತ ಇದ್ದೇ ಇರುತ್ತೆ. ಮಸ್ಟ್ ಆ್ಯಂಡ್ ಶುಡ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಫ್ರೆಂಡ್ಸ್, ನಾನು ತೋರಿಸಿದಂಥ ರೆಸಿಪಿಗಳನ್ನ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ರುಚಿಯಾಗಿರುತ್ತೆ ಅಂತೇಳಿ ಮನೇಲಿ ಕಮೆಂಟ್ ಸೆಕ್ಷನ್ಲಿ ಶೇರ್ ಮಾಡಿ. ಇನ್ನು ಯಾವ ಥರ ವೀಡಿಯೋಸ್ ನಿಮಗೆ ಬೇಕು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಕೂಡ ಮಲಗಿದ್ದಾನೆ. ಅವಾಗೆ ತುಂಬಾ ಲೇಟ್ ಆಯಿತು. ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ನೀಟ್ ಮಾಡಿ ಇದೆಲ್ಲನೂ ಸಹ ಮುಗಿಸಿದ್ದಾಯಿತು. ಹಾಗೆ ಇವಾಗ ಅಡುಗೆನ ಶುರು ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಕಿಚನ್ಗೆ ಈ ರೀತಿ ಹಾಕಿದ್ದೀನಿ. ಈ ಥರ ಒಂಥರ ಏನೋ ಒಂಥರ ಗ್ರೀನಾಗಿ ಒಂಥರ ಡಿಫ್ರೆಂಟ್ ಲುಕ್ ಕಾಣಿಸ್ತಾ ಇದೆ ಕಿಚನ್ನು. ಹಾಗೆ ಇನ್ನು ಬೇರೆ ಪ್ರಾಡಕ್ಟ್ ಅಂತಂದರೆ ನೋಡಿ, ಉಳಿದಿದ್ದಂಥ 3 ಲೀವ್ಸ್ ಇದೆಯಲ್ಲ, ನಾನು ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಮನೆಗೆ ಒಂಥರ ತುಂಬ ಡಿಫ್ರೆಂಟಾಗಿ ಲುಕ್ನ ಕೊಡ್ತಾ ಇದೆ. ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದು 136 ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ಏನು ಲಾಸ್ ಏನಿಲ್ಲ. ಆರಾಮ್ಸೆಯಾಗಿ ತೊಗೋಬೋದು. ನಮಗೆ ಅಫೋರ್ಡಬಲ್ ಪ್ರೈಸ್, ಆರಾಮ್ಸೆಯಾಗಿ ತೊಗೋಬೋದು. ನೀವೇನಾದರೂ ಮೀಶೋದಲ್ಲಿ ಈ ಥರದ್ದು ಏನಾದರೂ ಲೀವ್ಸ್ ತೊಗೊಳಿದ್ರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ನಾನು ಇದಕ್ಕೆ ರಿವ್ಯೂ ಬಂದುಬಿಟ್ಟು 10ಗೆ 10 ಕೊಡ್ತೀನಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್. ಇನ್ನು ಇದು ಬಂದುಬಿಟ್ಟೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನೋಡಿ, ಇದು ಡೋರಿಗೆ ಹಾಕಿದ್ದೀನಿ. ತುಂಬಾ ತೆಳುಗೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು 150 ರೂಪೀಸ್ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು ಕೂಡ. ಇದು ನಾನು 10ಗೆ 8 ಕೊಡ್ತೀನಿ ರಿವ್ಯೂ. ಯಾಕೆಂದರೆ ಇದೆಲ್ಲ ಸ್ವಲ್ಪ ತುಂಬಾ ತೆಳ ಅನ್ನಿಸ್ತಾ ಇದೆ. ಬಟ್ ತಗೋಬೋದು, ಮನೆ ಡೆಕೋರೇಟಿವ್ ಪರ್ಪಸ್ಸಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಓವರ್ ವ್ಯೂ ನೀವು ನೋಡೋದಾದರೆ ನೋಡಿ, ಫುಲ್ ಓವರ್ ವ್ಯೂ ಈ ಥರ ಇದೆ. ಮೀಶೋದಲ್ಲಿ ತುಂಬಾ ನಮಗೆ ಯಾವ ಬಜೆಟ್ಟಿಗೆ ತೊಗೋಬೋದು ಆ ಬಜೆಟಿಗೆ ತೊಗೋಬೋದು. ಅದರ್ವೈಸ್ ಇನ್ನು ಕ್ವಾಂಟಿಟಿ ವೈಸು ಸೂಪರ್ಬ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ. ಸೊ ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ತೊಗೋಬೋದು ಅಂತ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ನಾನು ಇವತ್ತಿನ ವೀಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಅಡುಗೆನ ಶುರು ಮಾಡ್ಕೊಂಬಿಡೋಣ. ತುಂಬಾ ಲೇಟ್ ಆಯಿತು. ಇನ್ನು ನನ್ನ ಮಗ ನೋಡಿ ಮಲಗಿಬಿಟ್ಟಿದ್ದಾನೆ. ಸೊ ಅವನು ಎದ್ದೇಳಷ್ಟರಲ್ಲಿ ಏನಾದರೂ ಮಾಡೋಣ. ಫ್ರೆಂಡ್ಸ್, ಮೀಶೋದಲ್ಲಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೆ ಮೀಶೋದಲ್ಲಿ ಏನಾದರೂ ಹೋಮ್ ಡೆಕೋರೇಟಿವ್ ನೋಡೋಣ ಅಂತ. ಬಟ್ ಇದು ತುಂಬಾ ಲೋ ಬಜೆಟ್ ಇದೆ. ಬಟ್ ಕ್ವಾಂಟಿಟಿ ಯಾವ ಥರ ಬರ್ಬೋದು, ಕ್ವಾಲಿಟಿ ಯಾವ ಥರ ಇರ್ಬೋದು ಅಂತೇಳಿ ನಾನು ಕ್ವಾಂಟಿಟಿ ರಿಲೇಟೆಡ್ ಕ್ವಾಲಿಟಿ ನೋಡೋಣ ಅಂತೇಳಿ ನಾನು ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಸ್ಯಾಟಿಸ್ಫೈ ಆಗ್ತು ಫ್ರೆಂಡ್ಸ್. ಈಗ ಅಡುಗೆನ ಶುರು ಮಾಡಿಬಿಡೋಣ, ತುಂಬ ಲೇಟ್ ಆಯಿತು. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಕಿಚನಿಗೆ ಬಂದು ಕಿಚನೆಲ್ಲ ಕ್ಲೀನ್ ಮಾಡಿ ನಂತರದಲ್ಲಿ ನಾನು ಅಡುಗೆನ ಕೂಡ ಶುರು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಚಪಾತಿ ಹಾಗೆ ಪಲ್ಯನೂ ಸಹ ಮಾಡ್ತಾಯಿದ್ದೀನಿ. ಈ ಪಲ್ಯನ ನಾವು ಮಧ್ಯಾಹ್ನದ ಹೊತ್ತು ನಾವು ಸಾಂಬಾರಾಗಿಯೂ ಸಹ ಯೂಸ್ ಮಾಡ್ಬೋದು. ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ. 2 in 1 ಅಂತಲೇ ಹೇಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಜೊತೆಗೆ ಮಧ್ಯಾಹ್ನ ಊಟಕ್ಕೂ ಸಹ ಆಗುತ್ತೆ. ಅದು ಯಾವ ರೀತಿ ಅಂತೇಳಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಚಪಾತಿನ ನಾದ್ಬಿಟ್ಟು ಚೆನ್ನಾಗಿ ಮುದ್ದೆ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ನಾನು ಎತ್ತಿಟ್ಬಿಡ್ತೀನಿ. ಯಾಕೆಂದರೆ ಪಲ್ಯ ಮಾಡೋಷ್ಟರಲ್ಲಿ ಅದು ಚೆನ್ನಾಗಿ ನೆಂದ್ಕೊಂಡ್ರೆ ಚಪಾತಿ ಕೂಡ ಸ್ಮೂತಾಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ಚಪಾತಿನ ನೋಡಿ ಈ ಥರ ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದೆಡೆ ನಾನು ರೈಸಿಗೂ ಸಹ ಇಟ್ಟಿದ್ದೀನಿ. ರೈಸನ್ನ ಮಾಡ್ಕೊಂಬಿಡೋಣ ಅಂದರೆ ನಮ್ಮ ಮನೇಲಿ ಸ್ವಲ್ಪ ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ಸ್ವಲ್ಪ ರೈಸ್ ತಿನ್ಕೊಂಬಿಡ್ತಾರೆ. ಅದಕ್ಕೋಸ್ಕರ ನಾನು ರೈಸ್ನ ಕೂಡ ಒಂದು ಕಡೆ ಇಟ್ಬಿಟ್ಟಿದ್ದೀನಿ. ಹಾಗೆ ಪಲ್ಯ ಮಾಡಲಿಕ್ಕೆ ತರಕಾರಿ ಏನಿದೆಯಲ್ಲ ಫ್ರೆಂಡ್ಸ್, ಅದನ್ನ ಎತ್ತಿಟ್ಕೊಳ್ತಾ ಇದ್ದೆ. ನಾನು ಒಂದು ಟಿಪ್ಸ್ನ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಬ್ಯಾಗ್ನ ಈ ಥರ ವೆಟ್ ಮಾಡಿ ವೆಜಿಟೇಬಲ್ಸ್ನ ಅದರೊಳಗಡೆ ಹಾಕಿ ಇಡೋದ್ರಿಂದ ನಾವು 1 ವೀಕ್ ಮೇಲೆಯೂ ಸಹ ತರಕಾರಿಗಳನ್ನ ಬಳಸ್ಬೋದು ಅಂತ. ಸೊ ಹಾಗಾಗಿ ನಂದು ನೋಡಿ, ಆವಾಗಲೇ ನಂದು ಒಂದು 5-6 ದಿನ ಆಗೋಯಿತು. ಫ್ರೆಶ್ ಆಗಿದೆ ವೆಜಿಟೇಬಲ್ಸು. ಮತ್ತು ನಾನು ಬ್ಯಾಗ್ನ ಮತ್ತೆ ನೀಟಾಗಿ
ನೆನೆಸ್ಬಿಟ್ಟು ಅದಕ್ಕೆಂದರೆ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೆನೆಸ್ಬಿಟ್ಟು ಮತ್ತು ಅದರೊಳಗಡೆ ಉಳಿದಿರೋಂಥ ತರಕಾರಿಗಳನ್ನ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಮುಳ್ಗಾಯಿ ಎಷ್ಟು ಹೊರಗಡೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿತ್ತು, ಒಳಗಡೆ ಕೊಳ್ತೋಗ್ಬಿಟ್ಟಿದ್ವು ಎಷ್ಟೊಂದು. ಸೊ ನನಗೆ ಸ್ವಲ್ಪ ಮಾತ್ರ ಸಿಕ್ತು ಮುಳ್ಗಾಯಿ ಕ್ವಾಂಟಿಟಿ. ಅದಾದಮೇಲೆ ಕ್ಯಾರೆಟು ಜೊತೆಗೆ ಆಲೂಗೆಡ್ಡೆ ಇದಿಷ್ಟನ್ನ ಕಟ್ ಮಾಡಿಕೊಂಡು ಪಲ್ಯಗೆ ಏನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಮಸಾಲೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಇವಾಗ ಇದನ್ನು ಮಾಡಲಿಕ್ಕೆ ನಾನು ಒಲೆ ಮೇಲೆ ಒಂದು ಬಾಣಲೆನೇ ಇಟ್ಟು ಇದಕ್ಕೊಂದು 5ರಿಂದ 6 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ, ಜೊತೆಗೆ ಇದಕ್ಕೆ ಸಣ್ಣಗೆ ಹೆಚ್ಚಿ ತಗೊಂಡಿರುವಂಥ ಟೊಮೊಟೊ ಜೊತೆಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯೊಂದಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಕರಿಬೇವು ಡ್ರೈ ಆಗಿಬಿಟ್ಟಿದೆ. ಸೊ ಪರವಾಗಿಲ್ಲ, ಅದು ಸ್ಮೆಲ್ ಏನಿದೆಯಲ್ಲ ಹಂಗೆ ಇರುತ್ತೆ, ಅದರ ಅರೋಮಾ. ಸೊ ಇವಾಗ ಕರ್ಬೇವಿನ ಸೊಪ್ಪು ಹಾಕಿ ನಂತರದಲ್ಲಿ ನಾನು ಏನು ವೆಜಿಟೇಬಲ್ಸ್ ಕಟ್ ಮಾಡಿ ತೊಗೊಂಡಿದ್ನಲ್ವ, ಕ್ಯಾರೆಟು, ಆಲೂಗೆಡ್ಡೆ, ಮುಳ್ಗಾಯಿ ಜೊತೆಗೆ ಮೊಳಕೆ ಬಂದಿರುವಂತಹ ಬಟಾಣಿ ಕಾಳು ಕೂಡ ಇದ್ವು, ಅವನ್ನು ಸಹ ಆ್ಯಡ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನಗೆ ಅದು ತವಾ ಸಾಕಾಗಲಿಲ್ಲ ಅಂತೇಳಿ ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ, ಕುಕ್ಕರ್ನೇ ತೊಗೊಂಡಿದ್ದೀನಿ ನಾನು. ಹಾಗೆ ಇದನ್ನು ಚೆನ್ನಾಗಿ ಒಂದು 2-3 ನಿಮಿಷ ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ಶೇಂಗಾ ಬೀಜ ಮತ್ತು ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಆ ಪೌಡ್ರು ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಪುಡಿ ಇದೆಯಲ್ಲ, ಅದೊಂದು ಒಳ್ಳೆ ರುಚಿನ ಕೊಡುತ್ತೆ ಪಲ್ಯಗಳಿಗೆ ಆಗಲಿ, ಸೂಪರಾಗಿರುತ್ತೆ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ರಸನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಫ್ರೆಂಡ್ಸ್, ಇನ್ನು ಇದಕ್ಕೆ ನಾನು ಜೀರಿಗೆ ಪೌಡ್ರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನಾನು ಇದಕ್ಕೆ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಖಾರ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಖಾರ ಜಾಸ್ತಿ ತಿನ್ನೋದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಮನೇಲಿರುವಂಥ ಮಸಾಲೆ ಪೌಡ್ರ್ ಇದೆಯಲ್ಲ, ಸಾಂಬಾರು ಪುಡಿ ಇಲ್ಲ ಸಾಂಬಾರು ಮಾಡ್ತೀವಲ್ಲ, ಆ ಸಾಂಬಾರು ಪುಡಿನ ಹಾಕಿ, ಇಲ್ಲಾಂದರೆ ನಮ್ಮ ಹತ್ರ ಬರೀ ಧನಿಯಾ ಪುಡಿ ಇದೆ ಅಂದರೆ ನೀವು ಬರೀ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟ್ರನ್ನ ಆ್ಯಡ್ ಮಾಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ವಪ್ಪ ಅಂತಂದರೆ ಪಲ್ಯ ಅಂತೂ ಸೂಪರಾಗಿರುತ್ತೆ. 2 in 1 ಪಲ್ಯ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಅಂದರೆ ಇಲ್ಲಿ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಇನ್ನು ಹಾಗೆ ನಾನು ಚಪಾತಿ ಕೂಡ ಮಾಡಿದ್ದೀನಿ, ರೈಸ್ ಆಗಿದೆ. ಇಷ್ಟು ಕೆಲಸ ಮುಗಿದಿದೆ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ನನ್ನ ಮಗನ ಎಬ್ಬರಿಸ್ಕೋಬೇಕು. ಅವನ್ನ ಎಬ್ಬರಿಸ್ಕೊಂಡು ಅವನಿಗೆ ಸ್ವಲ್ಪ ತಿನ್ನಿಸ್ಬೇಕು. ಹಾಗೆ ಫ್ರೆಂಡ್ಸ್, ಇವತ್ತು ಕಟಿಂಗ್ ಮಾಡಿಸ್ಲಿಕ್ಕಿದೆ ನನ್ನ ಮಗನಿಗೆ, ಅದನ್ನು ಸಹ ಮುಗಿಸ್ಕೋಬೇಕು. ಯಕ್ಷಿತು, ಎದ್ದೇಳು ಬೇಬಿ, ಟೈಮು 11 ಗಂಟೆ ಗೊತ್ತಾ? 11 ಗಂಟೆ ಟೈಮು. ಫ್ರೆಂಡ್ಸ್, ಅವನು ನಿದ್ದೆ ಅಂತಾನೆ, ಸೊ ಅವನ್ನ ಸ್ಪೆಷಲಾಗಿ ಎಬ್ಬರಿಸ್ಕೋಬೇಕು ನಾನು. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ಜೊತೆಗೆ ಮಧ್ಯಾಹ್ನ ಊಟಕ್ಕೆ ನೋಡಿ ಪಲ್ಯ ಥರನೂ ಇದೆ, ಜೊತೆಗೆ ಸಾಂಬಾರು ಥರನೂ ಇದೆ. ಒಮ್ಮೆ ಟ್ರೈ ಮಾಡಿ, ರುಚಿ ಅಂತೂ ಆಸಮು, ಟ್ರಸ್ಟ್ ಮೀ. ಹಾಗೆ ಫ್ರೆಂಡ್ಸ್, ಇನ್ನು ಚಪಾತಿನೂ ಸಹ ಮಾಡ್ಕೊಂಡಿದ್ದೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಕೂಡ ಮುಗೀತು. ನಂತರದಲ್ಲಿ ಇವತ್ತು ನೋಡಿ ರಾತ್ರಿ ಕೂಡ ಆಯಿತು. ರಾತ್ರಿ ಸಾಂಬಾರು ಕೂಡ ನಾವು ಮಾಡಿದಂಥ ಸಾಂಬಾರು ಅದೇ ಇತ್ತು ನಮಗೆ. ಹಾಗಾಗಿ ಸ್ವಲ್ಪ ರೈಸ್ ಹಾಕ್ಕೊಂಡ್ರೆ ಆಯಿತು ಅಂತೇಳಿ ರೈಸ್ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.